ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಈಗ ಮನರೇಗಾ ವಿಚಾರದಲ್ಲಿ ಇವತ್ತು ಬಿಜೆಪಿ ಒಂದು ಕೌಂಟರ್ ಆಗಿ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಕೌಂಟರ್ ಆಗಿ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಅಂದ್ರೆ ಗಾಂಧಿ ಫ್ಯಾಮಿಲಿನ ಗಾಂಧಿಯನ್ನ ಹೆಸರನ್ನೇ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ ಕಾಂಗ್ರೆಸ್ನವರು ಅನ್ನುವಂಥ ಅರ್ಥ. ಏನು ಮಿಸ್ಯೂಸ್ ಮಾಡ್ಕೊಂಡಿದ್ವಿ? ಮಹಾತ್ಮ ಗಾಂಧಿ ಅವರು ಹೆಸರಿಟ್ಟಿರೋದು ಯೋಜನೆಗೆ ತಪ್ಪ. ಅದು ಅಲ್ಲದೆ ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಇಟ್ಕೊಂಡಿದ್ರು. ಸೊ ಎಲ್ಲ ಗ್ರಾಮಗಳು ಸ್ವಾವಲಂಬಿ ಆಗಬೇಕು, ಎಲ್ಲರಿಗೂ ಕೂಡ ಗ್ರಾಮದಲ್ಲೇ ಕೆಲಸ ಸಿಗಬೇಕು ಅಂತ ಹೇಳಿ ಅವ್ರು ಪರಿಕಲ್ಪನೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನರೇಗಾಗೆ ಅವ್ರ ಹೆಸರು ಹಿಡಿದಿದ್ದು ಬಹಳ ಆಪ್ಟ್ ಆಗಿತ್ತು, ಸೂಕ್ತವಾಗಿತ್ತು. ಸೊ ಹಾಗಾಗಿ ನಾವು ಇಟ್ಟಿದ್ದೀವಿ. ಅದ್ರೊಳಗೆ ತಪ್ಪಿದೆ. ಗಾಂಧೀಜಿ ಅನ್ನುವಂಥ ಹೆಸರು ಹೇಳ್ಕೊಂಡೆ ಲೂಟಿ ಮಾಡಿದಿರಿ ಅನ್ನುವಂಥ ಪದಗಳನ್ನ ಬಳಸಿದ್ದಾರೆ. ಸಿದ್ದಣ್ಣ ಅಂತ ಒಂದು ವ್ಯಂಗ್ಯವಾಗಿ ಬಳಸಿರುವಂಥ ಅಲ್ಲ, ಬಿಜೆಪಿ ಅವ್ರು ಬರೀ ಟೀಕೆ ಮಾಡೋದೇ ಕೆಲಸ, ಅದು ಸುಳ್ಳು ಟೀಕೆಗಳು ಮಾಡೋದೇ ಕೆಲಸ. ಸೊ ಈಗಲೂ ಅದೇ ಕೆಲಸ ಮಾಡಿದ್ದಾರೆ. ಬಿಜೆಪಿ ಅವರು ಫಸ್ಟು ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದನ್ನು ಚೇಂಜ್ ಮಾಡಿರೋದಲ್ಲದೆ ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗೋ ರೀತಿ ವಿಬಿಜಿ ರಾಮ್ಜಿ ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಏನು ಅನ್ಯಾಯ ಆಗುವಂಥ ಯೋಜನೆ ತಂದಿದ್ದಾರೆ ಅದನ್ನ ಕೈ ಬಿಟ್ಟು ಕೂಲಿ ಕಾರ್ಮಿಕರಿಗೆ ಒಳ್ಳೆ ಮಾಡುವಂಥ ಕೆಲಸನ ಮಾಡಲಿ ಅವರು. ಜಾರ್ಜ್ ಅವರ ವಿಚಾರದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು. ಜಾರ್ಜ್ ಅವರು ರಾಜೀನಾಮೆ, ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ